ರಾಮಲಲ್ಲನ ಪ್ರತಿಷ್ಠಾಪನೆ ದಿವಸ ಅಂದ್ರೆ ಸೋಮವಾರ. ಈ ಸೋಮವಾರ ಶಾಲೆಗೆ ರಜೆ ಹಾಕಿದ್ರೆ ದಂಡದ ಎಚ್ಚರಿಕೆ ಆರೋಪ ಕೇಳಿ ಬರ್ತಾ ಇದೆ. ರಾಮ ಮಂದಿರ ಉದ್ಘಾಟನೆ ದಿನ ಯಾರು ಶಾಲೆಗೆ ರಜೆ ಹಾಕುವಂತಿಲ್ಲ ಅಂತೆ. ಸೋಮವಾರ ಶಾಲೆಗೆ ರಜೆ ಹಾಕಿದ್ರೆ 1,000 ರೂಪಾಯಿ ದಂಡ. ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡಿದ ಶಾಲಾ ಆಡಳಿತ ಮಂಡಳಿ. ಇದು ಚಿಕ್ಕಮಗಳೂರು ನಗರದ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಇದು ಸೆಂಟ್ ಜೋಸೆಫ್ ಕಾನ್ವೆಂಟ್ ವಿರುದ್ಧ ಬಜರಂಗ ದಳ ಹಾಗೆ ವಿಶ್ವ ಹಿಂದೂ ಪರಿಷತ್ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಜನವರಿ 22 ಸೋಮವಾರ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅದರಲ್ಲೂ ಕೂಡ ಬಿಜೆಪಿಯವರು ಆಗ್ರಹ ಮಾಡ್ತಾ ಇದೆ ಸರ್ಕಾರಕ್ಕೆ, ರಜೆಯನ್ನ ಘೋಷಣೆ ಮಾಡಬೇಕು ಈ ದಿವಸ, ಇಲ್ಲ ನೇರ ಪ್ರಸಾರವನ್ನ ನೀವು ನೀಡಬೇಕು ಮಕ್ಕಳಿಗೆ ಅಂತ ಆಗ್ರಹವನ್ನ ಮಾಡ್ತಾ ಇದೆ. ಆದರೆ ಚಿಕ್ಕಮಗಳೂರಿನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಜನವರಿ 22 ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆ ದಿವಸ ಇನ್ ಕೇಸ್ ಏನಾದರೂ ರಜೆ ಮಾಡಿದ್ರೆ 1,000 ರೂಪಾಯಿ ದಂಡವನ್ನ ಪಾವತಿ ಮಾಡಬೇಕು ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಶಾಲೆಯ ಮುಂಭಾಗದಲ್ಲಿ ಈಗಾಗಲೇ ಇರುವಂತದ್ದು ವಿಶ್ವ ಹಿಂದೂ ಪರಿಷತ್ ಹಾಗೆ ಬಜರಂಗ ದಳದವರು. ಅದರ ವಿರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆ ನೋಡಲು ಆಸೆ ಇರೋ ಜಿಲ್ಲೆಯ ಮಕ್ಕಳು ಶಾಲೆಗೆ ರಜೆ ಹಾಕಿ ಲೈವ್ ನೋಡಿ ಅಂತ ವಿಎಚ್ಪಿ ಕೂಡ ಕರೆಯನ್ನ ನೀಡಿದೆ. ಜಿಲ್ಲೆಯ ಯಾವುದೇ ಶಾಲೆಯ ಅಥವಾ ಯಾವುದೇ ಮಕ್ಕಳಿಗೆ ದಂಡ ಹಾಕಿದ್ರೆ ನಡೆಯೋದೇ ಬೇರೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದೆ ವಿಶ್ವ ಹಿಂದೂ ಪರಿಷತ್ ಹಾಗೆ ಬಜರಂಗ ದಳ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಒಂದ್ ಕಡೆಯಲ್ಲಿ ಬಿಜೆಪಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ ರಜೆ ಕೊಡಿ 22ಕ್ಕೆ ಅಂತ, ಸರ್ಕಾರಕ್ಕೂ ಕೂಡ ಆಗ್ರಹಿಸ್ತಾ ಇದ್ರು. ಬಟ್ ಇನ್ನೊಂದ್ ಕಡೆಯಲ್ಲಿ ರಜೆ ಕೊಟ್ರೆ ದಂಡ ಪಾವತಿ ಮಾಡ್ಬೇಕಂತೆ, ಏನಿದು ಆರೋಪ? ನಿಕೇಶ್, ಈ ಆರೋಪ ಕೇಳಿ ಬಂದಿರುವಂತದ್ದು ಚಿಕ್ಕಮಗಳೂರು ನಗರದ ಚರ್ಚ್ ರಸ್ತೆಯಲ್ಲಿರುವಂತ ಏನು ಒಂದು ಕಾನ್ವೆಂಟ್ ಅಲ್ಲಿ ಕೇಳಿ ಬಂದಿರುವಂತದ್ದು. ಅಂದ್ರೆ ಇವತ್ತಿನಿಂದ ಅಲ್ಲಿ ಇವತ್ತು ಕೂಡ ಶಾಲೆಗೆ ಕೂಡ ರಜೆ ನೀಡಲಾಗಿದೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನವೋದಯ ಎಕ್ಸಾಮ್ ಕೂಡ ನಡೀತಾ ಇದೆ. ಇವತ್ತಿನಿಂದ ನಾಳೆ ಮತ್ತೆ ಸೋಮವಾರ 3 ದಿನ ವಿದ್ಯಾರ್ಥಿಗಳು ಬಹುತೇಕ ರಜಾ ಹಾಕೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಅಂದ್ರೆ ಸೋಮವಾರ ರಾಮನ ಪ್ರಾಣ ಪ್ರತಿಷ್ಠಾಪನೆ ಇರೋದ್ರಿಂದ ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಹಾಜರಾಗಲ್ಲ ಅನ್ನೋಂಥದ್ದು ಈಗಾಗಲೇ ಏನು ಆಡಳಿತ ಮಂಡಳಿ ಕೂಡ ಗೊತ್ತಿದೆ. ಹಾಗಾಗಿ ಇಲ್ಲಿ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ, ಅವರೊಂದು ನಿನ್ನೆ ಮಕ್ಕಳ ತೆರಳೋ ಸಂದರ್ಭದಲ್ಲಿ ಒಂದು ಸೂಚನೆಯನ್ನು ಕೊಟ್ಟರಂತೆ, ಸೋಮವಾರ ಯಾರು ಶಾಲೆಗೆ ಬರೋದಿಲ್ಲ ಅವರು 1,000 ರೂಪಾಯಿ ದಂಡವನ್ನು ಪಾವತಿಸಬೇಕು ಅನ್ನೋ ಮಾತನ್ನು ಹೇಳಿರುವಂಥದ್ದು. ಮತ್ತೆ ಪೋಷಕರು ಕೂಡ ಈ ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಅನ್ನುವಂಥದ್ದು ಈಗ ವಿಎಚ್ಪಿ ಮತ್ತೆ ಬಜರಂಗ ದಳ ಕೂಡ ಒಂದು ಆರೋಪ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ವಿಎಚ್ಪಿ ಬಜರಂಗ ದಳ ಏನು ಕಾರ್ಯಕರ್ತರಿದ್ದಾರೆ ಬೆಳಗ್ಗೆನೆ ಒಂದು ಈ ಶಾಲೆಯ ಮುಂದೆ ಕಾನ್ವೆಂಟ್ ಮುಂದೆ ಜಮಾಯಿಸಿರುವಂಥದ್ದು. ಮತ್ತೆ ಪ್ರಮುಖವಾಗಿ ಆಗ್ರಹ ಮಾಡ್ತಿರುವಂಥದ್ದು, ಇದು ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದಲ್ಲಿ ನಾವು ಅಡಿಯಲ್ಲಿ ನಾವು ಇದ್ದೀವಿ. ಹಾಗಾಗಿ ಯಾವ ವಿದ್ಯಾರ್ಥಿ ಬೇಕಾದ್ರೆ ಅವನು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಅವನಿಗೆ ಅನುಗುಣವಾಗಿ ಅವನ ಹಬ್ಬ ಮತ್ತೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಅವನು ರಜಾ ಹಾಕಬಹುದು. ಆದ್ರೆ ದಂಡ ಪಾವತಿಸುವಂತ ಕಾನೂನು ನಮ್ಮಲ್ಲಿಲ್ಲ. ಆದ್ರೆ ಇದು ಎಲ್ಲೋ ಒಂದು ಕಡೆ ಉದ್ದೇಶ ಪೂರ್ವಕವಾಗಿ ಮಾಡ್ಲಾಗ್ತಾ ಇದೆ ಅನ್ನೋ ಆರೋಪ ಮಾಡ್ತಿರೋದು. ಮತ್ತೆ ಇಲ್ಲೊಂದು ಕರೆ ಕೂಡ ನೀಡಿದ್ದಾರೆ, ಜಿಲ್ಲೆಯ ಯಾವುದೇ ಕಾಲೇಜ್ ಇರ್ಬೋದು, ಶಾಲೆ ಇರ್ಬೋದು, ಕಾನ್ವೆಂಟ್ ಗಳಲ್ಲಿ ಇರ್ಬೋದು, ವಿದ್ಯಾರ್ಥಿಗಳು ಅವತ್ತು ರಜೆ ಮಾಡಿದ ಸಂದರ್ಭದಲ್ಲಿ ಶಾಲಾ ಮಂಡಳಿ ಏನಾದ್ರು ಪ್ರಶ್ನಿಸಿದ್ರೆ ಮತ್ತೆ ದಂಡ ಹಾಕಿದ್ರೆ ವಿಎಚ್ಪಿ ಅದನ್ನ ಕಠಿಣ ರೀತಿಯಲ್ಲಿ ಒಂದು ವಿರೋಧಿಸ್ತೇವೆ ಅಂತ ಕೂಡ ಎಚ್ಚರಿಕೆ ನೀಡುವ ಮೂಲಕ ಇವತ್ತು ಜಿಲ್ಲೆಯಾದ್ಯಂತ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಕರೆ ನೀಡಿರುವಂತದ್ದು. ರಾಮನ ಪ್ರತಿಷ್ಠಾಪನೆಗೆ ಯಾರ್ಯಾರಿಗೆ ಆಗ್ತಿದೆ ಅವರು ಭಾಗವಹಿಸಿರುವಂತ ಕರೆ ಕೂಡ ಇವತ್ತು ವಿಎಚ್ಪಿ ನೀಡಿದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ತಮಿಳುನಾಡಿನಲ್ಲೂ ಕೂಡ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮ ಕಳೆಗಟ್ಟಿರುವಂತದ್ದು. ರಾಮತೀರ್ಥ ಕ್ಷೇತ್ರದಲ್ಲಿ ಋಕ್ ಸಂಹಿತ ಮಹಾಯಾಗ ನಡೀತಾ ಇದೆ. ಗೋಕರ್ಣದ ರಾಮತೀರ್ಥ ಕ್ಷೇತ್ರದಲ್ಲಿ ಹೋಮ ಹವನ ನಡೀತಾ ಇರುವಂತದ್ದು. ಜನವರಿ 22ರವರೆಗೆ ನಡೆಯಲಿರುವಂತಹ ಪೂಜೆ ಪುರಸ್ಕಾರ ಇದು. ಋಕ್ ಸಂಹಿತ ಯಾಗ, ರಾಮತಾರಕ ಹೋಮ ಇದು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಲ್ಲಿನ ಭಕ್ತರು. ಅಯೋಧ್ಯೆಯಲ್ಲಿ ಜನವರಿ 22 ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾಡಿನ ಎಲ್ಲೆಲ್ಲೂ ಕೂಡ ಸಂಭ್ರಮ ಸಡಗರ ಮನೆ ಮಾಡ್ತಾ ಇರುವಂಥದ್ದು. ನೂರಾರು ಕೋಟಿ ಹೃದಯಗಳ ಕನಸು ಈಡೇರುವ ಕಾಲ ಬಂದು ಬಿಟ್ಟಿದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಗೋಕರ್ಣದಲ್ಲೂ ಕೂಡ ವಿಶೇಷ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು. ನಾವೀಗ ಗೋಕರ್ಣದ ರಾಮತೀರ್ಥ ಕ್ಷೇತ್ರದಲ್ಲಿದ್ದೇವೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಯೋಧ್ಯೆಯಲ್ಲಿ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನಗಳು ನಡೀತಿರುವ ಹಾಗೆ ಗೋಕರ್ಣದ ರಾಮತೀರ್ಥದ ದೇವಾಲಯದ ಆವರಣದಲ್ಲೂ ಕೂಡ ಕಳೆದ 3 ದಿನಗಳಿಂದ ಈ ಒಂದು ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು. ಇಲ್ಲಿ ವೇದ ಪಾರಾಯಣ ಹೋಮ ಆಗಿರ್ಬೋದು,
ಆಗಿರ್ಬೋದು, ಋಗ್ವೇದ ಸಂಹಿತ ಹವನ ಆಗಿರ್ಬೋದು ಮತ್ತು ರಾಮತಾರಕ ಹೋಮ, ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಕೂಡ ಕಳೆದ ಕೆಲ ದಿನಗಳಿಂದ ನಡೀತಾ ಇರುವಂಥದ್ದು. ಜನವರಿ 22ರವರೆಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗುವವರೆಗೆ ಏನೆಲ್ಲ ಕಾರ್ಯಕ್ರಮಗಳು ಅಯೋಧ್ಯೆಯಲ್ಲಿ ನಡೆಯುತ್ತೋ ಅದೇ ರೀತಿಯಾಗಿ ಗೋಕರ್ಣದ ಈ ಕ್ಷೇತ್ರದಲ್ಲೂ ಕೂಡ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು. ಸುಮಾರು 25ಕ್ಕೂ ಹೆಚ್ಚು ವೈದಿಕರು ಪ್ರತಿದಿನವೂ ಇಲ್ಲಿ ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ರಾಮನ ಒಂದು ಪ್ರಾಣ ಪ್ರತಿಷ್ಠೆಯ ಒಂದು ಮುಹೂರ್ತ ಸಂದರ್ಭದಲ್ಲಿ ಈ ಒಂದು ರಾಮತೀರ್ಥ ಕ್ಷೇತ್ರದಲ್ಲೂ ಕೂಡ ವಿವಿಧ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು. ಎಲ್ಲ ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳ ಪ್ರಕಾರ ಈ ಒಂದು ಕಾರ್ಯಕ್ರಮಗಳನ್ನು ಕೂಡ ನಡೀತಾ ಇರುವಂಥದ್ದು. ಒಟ್ಟಿನಲ್ಲಿ ಗೋಕರ್ಣ ಪುರಾಣ ಪ್ರಸಿದ್ಧ ಕ್ಷೇತ್ರವೆಂದು ಹೇಳ್ತಾರೆ. ಕಳೆದ ಹಲವಾರು ವರ್ಷಗಳಿಂದ ರಾಮನ ಒಂದು ಈ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ನಡೀತಾ ಬಂದಿದೆ. ಅದರಲ್ಲೂ ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿನ ಸಂಘಟಕರು ಮಾಡ್ತಾ ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.